My friend, God wants to make you well. ನನ್ನ ಸ್ನೇಹಿತನೇ, ದೇವರು ನೀವು ಚೆನ್ನಾಗಿರಬೇಕೆಂದು ಬಯಸುತ್ತಾನೆ. He wants to bring His healing power into your body and set you free from your sickness. ಆತನ ಸ್ವಸ್ಥತೆಯ ಶಕ್ತಿ ನಿಮ್ಮ ದೇಹದಲ್ಲಿ ತಂದು ರೋಗದಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಬಯಸುತ್ತಾನೆ. For that, God wants us to pray. ಅದಕ್ಕಾಗಿ ದೇವರು ನಾವು ಪ್ರಾರ್ಥನೆ ಮಾಡಬೇಕೆಂದು ಬಯಸುತ್ತಾನೆ. He will answer your prayers for your healing now. ನಿಮ್ಮ ಸ್ವಸ್ಥತೆಯ ಪ್ರಾರ್ಥನೆಗಾಗಿ ಈಗಲೇ ಆತನು ಉತ್ತರ ಕೊಡುತ್ತಾನೆ. In James 5:15, ಯಾಕೋಬ 5:15 the Bible says, ಸತ್ಯವೇದವು ಹೇಳುತ್ತದೆ, the prayer offered in faith will make the sick person well. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು ಎಂದು ಬರೆಯಲ್ಪಟ್ಟಿದೆ. The Lord will raise the sick person. ಆ ರೋಗದ ವ್ಯಕ್ತಿಯನ್ನು ದೇವರು ಎಬ್ಬಿಸುತ್ತಾನೆ. If that person has sinned, it will be forgiven. ಆ ವ್ಯಕ್ತಿ ಪಾಪ ಮಾಡಿರುವುದಾದರೆ ಆ ಪಾಪಗಳು ಕ್ಷಮಿಸಲ್ಪಡುವವು. God gives faith for us to be healed. ಸ್ವಸ್ಥತೆಗಾಗಿ ಮೊದಲನೇದಾಗಿ ದೇವರು ನಮಗೆ ನಂಬಿಕೆ ಕೊಡುತ್ತಾರೆ. Faith in what? ನಂಬಿಕೆಯಲ್ಲಿ ನಡೆಯುವಂತೆ. Firstly, the Bible says, ಮೊದಲನೇದಾಗಿ ಸತ್ಯವೇದವು ಹೇಳುತ್ತದೆ, faith in the word of God. ದೇವರ ವಾಕ್ಯದಲ್ಲಿ ನಂಬಿಕೆ ಇಡುವುದು. In John 15 and verse 7, ಯೋಹಾನ 15:7 ನೋಡುತ್ತೇವೆ. Jesus says, ಯೇಸು ಹೇಳುತ್ತಾರೆ, if you remain in me and my words remain in you, ನೀವು ನನ್ನಲ್ಲಿ ಮತ್ತು ನನ್ನ ಮಾತುಗಳು ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ ಎಂದು ಹೇಳುತ್ತಾನೆ. ask whatever you wish. ನಿಮಗೆ ಏನೇ ಬೇಕಾದರೂ ಕೂಡ ನೀವು ಬೇಡಿಕೊಳ್ಳಿರಿ, It will be done for you. ನಿಮಗಾಗಿ ಅದು ನಡೆಸಲ್ಪಡುವುದು. If my word remains in you, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ, whatever you ask, claiming that word of God, you will receive. ಆ ದೇವರ ವಾಕ್ಯ ಘೋಷಿಸಿಕೊಳ್ಳುವಾಗ ನೀವು ಏನು ಕೇಳುತ್ತೀರೋ ಅದು ನಿಮಗೆ ದೊರೆಯಲ್ಪಡುವುದು. My grandfather used to read the Bible early in the morning at 4 o'clock. ನನ್ನ ಅಜ್ಜ ಮುಂಜಾನೆ 4 ಗಂಟೆಗೆ ಸತ್ಯವೇದ ಓದುತ್ತಿದ್ದರು. He will not switch on the light. ಅವ್ರ ಲೈಟ್ ಅನ್ನು ಆನ್ ಮಾಡುವುದಿಲ್ಲ. Those days we did not have table lights. ಆ ದಿನಗಳಲ್ಲಿ ಟೇಬಲ್ ಲೈಟ್ ನಮಗೆ ಇರಲಿಲ್ಲ. You know, he will have a torch. ಅವರ ಹತ್ತಿರ ಒಂದು ಟಾರ್ಚ್ ಇರುತ್ತಿತ್ತು. And he will shine the light on his Bible with his torch. ಆದ್ದರಿಂದ ಅದರ ಬೆಳಕನ್ನು ಸತ್ಯವೇದದ ಮೇಲೆ ಹಾಕಿ ಆ ರೀತಿಯಾಗಿ ಓದುತ್ತಿದ್ದರು. And he would read each verse. ಪ್ರತಿ ವಾಕ್ಯವನ್ನು ಆ ರೀತಿಯಾಗಿ ಓದುತ್ತಿದ್ದರು. When he reads the words of Jesus which says, I am the way, ಮತ್ತು ಅವರು ಓದುವಾಗ ಯೇಸುವಿನ ಮಾತುಗಳು ನಾನೇ ಮಾರ್ಗ ಎಂದು ಹೇಳುತ್ತಿದ್ದವು. he will say, Lord, ಕರ್ತನೇ ಎಂದು ಹೇಳುತ್ತಿದ್ದರು. you are the way for me. ನನಗಾಗಿ ನೀನೇ ಮಾರ್ಗವಾಗಿದ್ದೆ. You are the way for my son Dinakaran. ನನ್ನ ದಿನಕರನ ಮಗನಿಗಾಗಿ ನೀನೇ ಮಾರ್ಗ. You are the way for my daughter-in-law Stella. ನನ್ನ ಸೊಸೆಯಾದ ಸ್ಟೆಲ್ಲಾ ಅವರಿಗೆ ನೀನೇ ಮಾರ್ಗವಾಗಿದ್ದಿ ಎಂದು ಹೇಳುತ್ತಿದ್ದರು. You are the way for my little grandson Paul. ನನ್ನ ಚಿಕ್ಕ ಮೊಮ್ಮಗ ಪಾಲ್, ಅವನಿಗೆ ಕೂಡ ನೀನೇ ಮಾರ್ಗವಾಗಿದ್ದಿ ಎಂದು ಹೇಳುತ್ತಿದ್ದರು. He will claim the word of God for every one of us early in the morning every day. ಪ್ರತಿ ದಿನ ಮುಂಜಾನೆ ವೇಳೆಯಲ್ಲಿ ಎಲ್ಲರಿಗಾಗಿ ದೇವರ ವಾಕ್ಯ ಘೋಷಿಸುತ್ತಿದ್ದರು. And he will say, make it happen, Lord. ಕರ್ತನೇ ಅದಾಗುವಂತೆ ಮಾಡು ಎಂದು ಹೇಳುತ್ತಿದ್ದರು. Become the way, Lord. ನೀನೇ ಮಾರ್ಗವಾಗು. You have promised, Lord. ನೀನೇ ವಾಗ್ದಾನ ಮಾಡಿದ್ದೆ. You would memorize the scriptures and keep on saying and claiming for every one of us. ಆ ವಾಕ್ಯವನ್ನು ಕಂಠಪಾಠ ಮಾಡುತ್ತಾ ಎಲ್ಲರಿಗೋಸ್ಕರ ಅದನ್ನು ಘೋಷಣೆ ಮಾಡುತ್ತಲೇ ಇರುತ್ತಿದ್ದರು. I believe all those words of Jesus have been claimed by my grandfather for us, and that's why we are blessed. ಅವರು ಹೇಳುವಂತಹ ಎಲ್ಲ ವಾಕ್ಯಗಳು ಘೋಷಿಸಿದಂತವು ಅವು ನಮಗೋಸ್ಕರ ನೆರವೇರುತ್ತಿವೆ ಎಂದು ನಾನು ಈಗ ನಂಬುತ್ತೇನೆ. Claim the word of God and pray, and God will answer and heal you. ದೇವರ ವಾಕ್ಯವನ್ನು ಘೋಷಿಸಿಕೊಂಡು ಪ್ರಾರ್ಥನೆ ಮಾಡಿರಿ, ಆಗ ದೇವರು ನಿಮಗೆ ಸ್ವಸ್ಥತೆಯನ್ನು ತರುವನು. Secondly, ಎರಡನೇದಾಗಿ faith in his name ಆತನ ನಾಮದಲ್ಲಿ ನಂಬಿಕೆ ಇಡುವುದು will bring healing to you. ನಿಮಗೆ ಸ್ವಸ್ಥತೆ ತರುತ್ತಾನೆ. Acts 3:16. ಅಪೊಸ್ತಲ ಕೃತ್ಯ 3:16 By faith in the name of Jesus, this lame man was healed. ಮತ್ತು ಯೇಸುವಿನ ಮೇಲೆ ಇಟ್ಟಂತ ನಂಬಿಕೆಯ ಮೂಲಕವಾಗಿ ಈ ಕುಂಟ ವ್ಯಕ್ತಿ ಅವನು ಸ್ವಸ್ಥವಾದನು. Yes, in John 14:13 and 14. ಯೋಹಾನ 14:13 ಮತ್ತು 14 ವಾಕ್ಯದಲ್ಲಿ Jesus said, ask anything in my name. ನನ್ನ ಹೆಸರಿನಲ್ಲಿ ಏನು ಬೇಕಾದರೂ ಕೇಳಿಕೊಳ್ಳಿರಿ. The name of Jesus, ಯೇಸುವಿನ ನಾಮ, which means Savior.
ಅದರ ಅರ್ಥ ರಕ್ಷಕನು. And when you ask in the name of Jesus, ಯೇಸುವಿನ ನಾಮದಲ್ಲಿ ನೀವು ಕೇಳುವಾಗ, whatever you ask the Lord, He will come and do it. ನೀವು ಕೇಳುವಾಗ ಆತನು ಬೇಗನೆ ಬಂದು ಅದನ್ನು ನಡೆಸಿಕೊಡುವನು. The Lord Himself will come. ಸ್ವತಃ ಕರ್ತನು ತಾನೇ ಬರುವನು. When you ask, praying in the name of Jesus. ಯೇಸುವಿನ ನಾಮದಲ್ಲಿ ಕೇಳಿ ನೀವು ಪ್ರಾರ್ಥಿಸುವಾಗ, Yes. ಹೌದು, The name of Jesus is so wonderful, powerful and glorious. ಯೇಸುವಿನ ನಾಮ ಅದು ಮಹಿಮೆ ಉಳ್ಳದ್ದು, ಅದು ಬಹಳ ಅತಿಶಯವಾದದ್ದು. Claim the name of Jesus. ಯೇಸುವಿನ ನಾಮ ಘೋಷಿಸಿಕೊಳ್ಳಿರಿ. At the name of Jesus, ಯೇಸುವಿನ ನಾಮದಲ್ಲಿ every knee bows, ಪ್ರತಿ ಮೊಳಕಾಲು ಊರಲ್ಪಡುತ್ತವೆ demons flee, ಮತ್ತು ದುರಾತ್ಮಗಳು ಬಿಟ್ಟು ಹೋಗುತ್ತವೆ sick are healed, ಮತ್ತು ರೋಗಿಗಳು ಸ್ವಸ್ಥರಾಗುತ್ತಾರೆ. sins of the people are forgiven. ಜನರ ಪಾಪಗಳು ಕ್ಷಮಿಸಲ್ಪಡುತ್ತವೆ. Why? ಯಾಕೆ? Jesus offered Himself as a sacrifice for us to receive every blessing from God. ದೇವರಿಂದ ಪ್ರತಿ ಆಶೀರ್ವಾದ ನಾವು ಹೊಂದಿಕೊಳ್ಳುವುದಕ್ಕಾಗಿ ಯೇಸು ತನ್ನಂತಾನೇ ಶಿಲುಬೆಯ ಮೇಲೆ ಆತನು ಯಜ್ಞಾರ್ಪಣೆ ಮಾಡಿದನು. Remind God of the name of Jesus. ಯೇಸುವಿನ ನಾಮದಲ್ಲಿ ದೇವರಿಗೆ ನೆನಪಿಸಿರಿ. Say, Jesus our Lord has sacrificed Himself for this blessing that I need. ನನಗೆ ಬೇಕಾದ ಈ ಆಶೀರ್ವಾದಕ್ಕಾಗಿ ಕರ್ತನಾದ ಯೇಸು ಅವರು ಸಮರ್ಪಿಸಿದ್ದಾರೆ ಎಂದು ಹೇಳೋಣ. So Lord Almighty, make it happen. ಸರ್ವಶಕ್ತನಾದ ದೇವರೇ, ನೀನೇ ಅದನ್ನು ಆಗುವಂತೆ ಮಾಡು ಎಂಬುದಾಗಿ ಹೇಳೋಣ. When you pray that, ಆ ರೀತಿಯಾಗಿ ಪ್ರಾರ್ಥಿಸುವಾಗ Jesus will come and do whatever you are asking for you. ಆತನಿಂದ ನಿಮಗಾಗಿ ಏನೆಲ್ಲ ಕೇಳುತ್ತಿದ್ದೀರೋ ಅದನ್ನೆಲ್ಲ ಆತನು ನಿಮಗಾಗಿ ಮಾಡುವನು. Let not your heart be ನಿಮ್ಮ troubled. ಹೃದಯ ಕಳವಳಗೊಳ್ಳದಿರಲಿ. Thirdly, ಮೂರನೇದಾಗಿ, have faith in the wounds of Jesus. ಯೇಸುವಿನ ಗಾಯಗಳಲ್ಲಿ ನಂಬಿಕೆ ಇಡಿರಿ. Isaiah 53:5 says, ಯೆಶಯ 53:5 ಹೇಳಲ್ಪಟ್ಟಿದೆ, by the wounds of Jesus you are healed. ಯೇಸುವಿನ ಗಾಯದ ಮೂಲಕವಾಗಿ ನೀವು ಸ್ವಸ್ಥರಾಗಿದ್ದೀರಿ ಎಂದು ಹೇಳಲ್ಪಟ್ಟಿದೆ. The wounds that He suffered on the cross ಶಿಲ್ಬೆ ಮೇಲೆ ಆತನು ಹಾದು ಹೋದಂತಹ ಗಾಯಗಳು to give you peace, ನಿಮಗೆ ಶಾಂತಿ ತರುತ್ತವೆ. to remove the transgression. ನಮ್ಮ ಅಪರಾಧಗಳನ್ನು ತೆಗೆದು ಹಾಕುತ್ತಾನೆ. According to Matthew 8:17, ಮತ್ತೆ 8:17 ಪ್ರಕಾರ to heal you, ಆತನು ಸ್ವಸ್ಥ ಮಾಡುತ್ತಾನೆ. to remove your weakness. ನಿಮ್ಮ ಬಲಹೀನತೆಯನ್ನು ತೆಗೆದು ಹಾಕುತ್ತಾನೆ. Jesus was sacrificed. ಯೇಸು ಯಜ್ಞಾರ್ಪಣೆ ಮಾಡಿದರು. Even today, ಇಂದು ಕೂಡ He is alive, ಆತನು ಜೀವಿಸುತ್ತಾನೆ. rose upon the third day. ಆತನು 3ನೇ ದಿನದಲ್ಲಿ ಎದ್ದು ಬಂದನು. But all the wounds, all the wound marks are there in His body still. ಇಂದಿಗೂ ಆತನ ದೇಹದ ಮೇಲೆ ಆ ಗಾಯಗಳು, ಗುರುತುಗಳು ಇವೆ. Believe in that. ಅದರಲ್ಲಿ ನಂಬಿರಿ. Say, your wounds are alive even today, Lord. ಇಂದು ಕೂಡ ನಿನ್ನ ಗಾಯಗಳು ಜೀವಿಸುತ್ತವೆ ಎಂದು ಹೇಳಿರಿ. For me to be healed, you went through the wounds. ನಾನು ಸ್ವಸ್ಥನಾಗುವುದಕ್ಕಾಗಿ ನಿನ್ನ ಗಾಯಗಳ ಮೂಲಕ ಹಾದು ಹೋದಿ. He will come and heal you through His wounds. ಮತ್ತು ಆತನ ನಾಮದಲ್ಲಿ ಆತನು ಬಂದು ನಿಮಗೆ ಸ್ವಸ್ಥ ಮಾಡುವನು. Through the stripes in His body, ಮತ್ತು ಆತನ ಕೈಯಲ್ಲಿರುವಂತಹ ಬಾಚುಂಡೆಗಳಿಂದ He will heal you. ಆತನೇ ಸ್ವಸ್ಥಪಡಿಸುವನು. Heal your ನಿಮ್ಮ ಹೃದಯ ಗುಣಪಡಿಸುತ್ತಾನೆ. Heal your marriage. ನಿಮ್ಮ ಮದುವೆ ಗುಣಪಡಿಸುತ್ತಾನೆ. Heal the losses in your business. ನಿಮ್ಮ ವ್ಯಾಪಾರದಲ್ಲಿ ಆದಂತ ನಷ್ಟ ಗುಣಪಡಿಸುತ್ತಾನೆ. Everything will become new. ಎಲ್ಲವೂ ಹೊಸದಾಗುತ್ತದೆ. You will have double portion. ನಿಮಗೆ 2ರಷ್ಟು ಇರುವುದು. Finally, ಕೊನೆಯದಾಗಿ, faith in a spirit to resurrect you. ನಿಮ್ಮನ್ನು ಪುನರುತ್ಥಾನಗೊಳ್ಳುವುದಕ್ಕಾಗಿ ಆತನ ಆತ್ಮನಲ್ಲಿ ನಂಬಿಕೆ ಇಡುವುದು. Romans 8:11. ರೋಮ 8:11 ಪ್ರಕಾರ, The spirit of Jesus will raise you from the dead, ಯೇಸುವಿನ ಆತ್ಮನು ನಿಮ್ಮನ್ನು ಮೃತ್ಯದಿಂದ ಎಬ್ಬಿಸುವನು. because He has the resurrection power which raised Jesus from the ಆ dead. ಪುನರುತ್ಥಾನದ ಶಕ್ತಿಯಿಂದ ಯೇಸುವನ್ನು ಎಬ್ಬಿಸಿದಂತಹ Your soul may be dead. ನಿಮ್ಮ ಪ್ರಾಣ ಅದು ಸತ್ತು ಹೋಗಿರಬಹುದು. Your business may be dead. ನಿಮ್ಮ ವ್ಯಾಪಾರ ಅದು ಮೃತ ಹೊಂದಿದ ಸ್ಥಿತಿಯಲ್ಲಿರಬಹುದು. Your family life may be dead. ನಿಮ್ಮ ಕುಟುಂಬ ಜೀವಿತ ಆ ರೀತಿ ಇರಬಹುದು. You may be dead in your finance. ನಿಮ್ಮ ಆರ್ಥಿಕತೆಯಲ್ಲಿ ನೀವು ಸತ್ತಂತ ಪರಿಸ್ಥಿತಿಯಲ್ಲಿರಬಹುದು. Believe that the spirit of Jesus shall resurrect you. ಯೇಸುವಿನ ಆತ್ಮನು ನಿಮ್ಮನ್ನು ಪುನರುತ್ಥಾನಗೊಳಿಸುತ್ತಾನೆ ಎಂದು ನಂಬಿರಿ. Let Him fill you now in the name of Jesus ಯೇಸುವಿನ ನಾಮದಲ್ಲಿ ಈಗಲೇ ಆತನು ನಿಮ್ಮನ್ನು ತುಂಬಲಿ and resurrect you and everything concerning you. ಮತ್ತು ನಿಮ್ಮನ್ನು ನಿಮಗೆ ಕುರಿತಾಗಿರುವ ಎಲ್ಲವನ್ನೂ ಆತನೇ ಪುನರುತ್ಥಾನಗೊಳಿಸಲಿ.
Rise up. ಎದ್ದೇಳಿರಿ, Rise up. ಎದ್ದೇಳಿರಿ. Everything from God rise up in your life, in your body, in your family. ದೇವರಿಂದ ನಿಮ್ಮ ದೇಹದಲ್ಲಿ, ಕುಟುಂಬದಲ್ಲಿ ಎಲ್ಲವೂ ಅದು ನಿಮಗಾಗಿ ಅದು ಎಬ್ಬಿಸಲ್ಪಡಲಿ. Thank you, Jesus. ಯೇಸುವೇ ವಂದನೆ. Demons leave in Jesus' name. ಯೇಸುವಿನ ನಾಮದಲ್ಲಿ ದುರಾತ್ಮಗಳು ಬಿಟ್ಟು ಹೋಗಲಿ. Death leave in Jesus' name. ಮರಣ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Thank you, Lord. ಕರ್ತನೆ ವಂದನೆ. The joy of the Lord is coming upon you now. ಈಗಲೇ ಕರ್ತನ ಆನಂದ ನಿಮ್ಮ ಮೇಲೆ ಬರುತ್ತಿದೆ. Your organs come back to life. ನಿಮ್ಮ ಅಂಗಾಂಗಗಳಿಗೆ ತಿರುಗಿ ಜೀವ ಬರಲಿ. Yes, Lord, let them be healed. ಹೌದು ಕರ್ತನೆ, ಅವರು ಸ್ವಸ್ಥರಾಗಲಿ. Let them be free. ಅವರು ಸ್ವಸ್ಥರಾಗಲಿ. Let them be free. ಅವರು ಸ್ವತಂತ್ರರಾಗಲಿ. In Jesus' name. ಯೇಸುವಿನ ನಾಮದಲ್ಲಿ Set them free. ಅವರನ್ನು ಬಿಡುಗಡೆ ಮಾಡು. Bless them. ಅವರನ್ನು ಆಶೀರ್ವದಿಸು. Thank you, Lord. ವಂದನೆಗಳು ಕರ್ತನೆ. Hallelujah. ಹಾಲೆಲೂಯ. And one more thing. ಮತ್ತು ಇನ್ನೊಂದು ವಿಷಯ, Faith that you are the temple of the Holy Spirit. ನೀವು ಪವಿತ್ರ ಆತ್ಮನ ಆಲಯವಾಗಿದ್ದೀರಿ ಎಂಬ ನಂಬಿಕೆ. Your body is the temple of the Holy Spirit. ನಿಮ್ಮ ದೇಹ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. So there is resurrection in your body. ನಿಮ್ಮ ದೇಹದಲ್ಲಿ ಒಂದು ಪುನರುತ್ಥಾನಗೊಳ್ಳುವಿಕೆ ಇದೆ. 1 Corinthians 6:19. ಮೊದಲನೇ ಕೊರಿಂಥ 6:19 ಪ್ರಕಾರವಾಗಿ, Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. And finally, ಮತ್ತು ಕೊನೆಯದಾಗಿ, have the faith that the one who is in you is greater than the one in the world. ನಿನ್ನೊಳಗಿರುವ ಆತನು ಲೋಕದಲ್ಲಿ ಇರುವವನಿಗಿಂತಲೂ ಉನ್ನತನು ಎಂದು ಆತನಲ್ಲಿ ನಂಬಿಕೆ ಇಡಿರಿ. 1 John 4:4. ಈ ಮೊದಲನೇ ಯೋಹಾನ 4:4 He is greater. ಆತನು ಉನ್ನತನು. No devil can overcome your life. ನಿಮ್ಮ ಜೀವಿತ ಮೇಲೆ ಯಾವ ಶೈತಾನನು ಜಯ ಹೊಂದಲಾರನು. Have faith ನಂಬಿಕೆ ಇಡಿರಿ in all these things ಈ ಎಲ್ಲ ವಿಷಯಗಳಲ್ಲಿ and pray. ಮತ್ತು ಪ್ರಾರ್ಥಿಸಿರಿ. The healing power of Jesus shall come. ಮತ್ತು ಯೇಸುವಿನ ಸ್ವಸ್ಥತೆಯ ಶಕ್ತಿ ಬರುವುದು. No devil can put the sickness and make it remain in you. ಯಾವ ಸೈತಾನನು ರೋಗ ಹಾಕಿ ಅದು ನಿಮ್ಮಲ್ಲಿ ಇರದಂತೆ ಮಾಡುವುದಿಲ್ಲ. Be healed. ಸ್ವಸ್ಥರಾಗಿರಿ. Be delivered. ಬಿಡುಗಡೆ ಹೊಂದಿರಿ. Every demonic spirit crushing your spirit and your mind, I command you to leave in Jesus' name. ಎಲ್ಲ ದುರಾತ್ಮಾತ್ಮಗಳು ನಿಮ್ಮ ಮನಸ್ಸನ್ನು, ನಿಮ್ಮ ಆತ್ಮವನ್ನು ಬಹಳ ತಗ್ಗಿಸುವಂತ, ಬಾಧ್ಯಪಡಿಸುವಂತ ಬಿಟ್ಟು ಹೋಗಲಿ. Let there be freedom. ಅಲ್ಲಿ ಸ್ವಾತಂತ್ರ್ಯ ಉಂಟಾಗಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Call the prayer tower. ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ. We are available to pray for you 24 hours a day. 24 ಗಂಟೆಗಳ ಕಾಲ ನಿಮಗೆ ಪ್ರಾರ್ಥನೆ ಮಾಡಲು ಲಭ್ಯವಿದ್ದೇವೆ. Every day. ಪ್ರತಿದಿನ. May God bring healing to you as you pray along with the prayer intercessor. ಪ್ರಾರ್ಥನಾ ವಿಜ್ಞಾಪನೆಗಾರರೊಂದಿಗೆ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾರೆ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Like this video. ಈ ವಿಡಿಯೋ ಲೈಕ್ ಮಾಡಿರಿ. Subscribe to this channel. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ. And share this video with all your friends. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿರಿ. May God give them life also. ಅವರಿಗೂ ಕೂಡ ದೇವರು ಜೀವ ಕೊಡಲಿ. We love you. ನಿಮ್ಮನ್ನು ಪ್ರೀತಿಸುತ್ತೇವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.